ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಡೊನಾಲ್ಡ್ ಟ್ರಂಪ್ ಅವರ ನಡೆ ಬಹಳ ವಿಚಿತ್ರ ಅನಿಸ್ತಾ ಇದೆ. ಯಾವಾಗ ಏನ್ ಘೋಷಣೆ ಮಾಡ್ತಾರೆ ಅನ್ನೋದೇ ಒಂದು ಗೊತ್ತೇ ಆಗ್ತಾ ಇಲ್ಲ. ಅವರು ಮಾಡೋ ಘೋಷಣೆ ಒಂದು ತರ ಭಯನೇ ಹುಟ್ಟಿಸ್ತಾ ಇದೆ. ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ ವಿರುದ್ಧ ಬಿಗ್ ಗೇಮ್ ಶುರು ಮಾಡಿದ್ದಾರೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಸ್ತಫಾ ಖಮೇನಿ ಎಲ್ಲಿದ್ದಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೊಟ್ರೆ ಸಾಕು, ನೀವು ಕೋಟ್ಯಾಧಿಪತಿ ಆಗಬಹುದು ಅಂತ ಅಮೆರಿಕ ಸರ್ಕಾರ ಈಗ ಇರಾನ್ ನಾಯಕರ ತಲೆಗೆ ಭಾರಿ ಬೆಲೆ ಕಟ್ಟಿದೆ. ಅದು ಎಷ್ಟು ಕೋಟಿ ಅಂತ ಗೊತ್ತಾ? ಬರೋಬ್ಬರಿ 93 ಕೋಟಿ ರೂಪಾಯಿ. ಈ ರಿವಾರ್ಡ್ ಫಾರ್ ಜಸ್ಟಿಸ್ ಕಾರ್ಯಕ್ರಮದ ಇಂದಿನ ಅಸಲಿ ಕತೆ ಏನು? ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಇರಾನ್ನ ಹೊಸ ನಾಯಕ ಅಯಾತೊಲ್ಲಾ ಅಲಿ ಮೊಸ್ತಫಾ ಖಮೇನಿ ಮತ್ತು ಇರಾನ್ನ ಪ್ರಬಲ ಸೇನಾಪಡೆ IRGC ನಾಯಕರ ಬಗ್ಗೆ ಮಾಹಿತಿ ನೀಡಿದವರಿಗೆ ಅಮೆರಿಕದ ವಿದೇಶಾಂಗ ಇಲಾಖೆ ಭಾರಿ ಬಹುಮಾನ ಘೋಷಿಸಿದೆ. $10 ಮಿಲಿಯನ್ ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 93 ಕೋಟಿ ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲು ಟ್ರಂಪ್ ಸರ್ಕಾರ ಮುಂದಾಗಿದೆ. ಇದು ಅಮೆರಿಕದ ಹಳೆಯ ಮತ್ತು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಜಾಗತಿಕವಾಗಿ ಅಮೆರಿಕದ ಭದ್ರತೆಗೆ ಅಪಾಯ ತಂದೊಡ್ಡುವ ಅಥವಾ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿರುವವರ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಈ ಯೋಜನೆಯನ್ನು ಬಳಸಲಾಗ್ತಾ ಇದೆ. ಈಗ ಮೊಸ್ತಫಾ ಖಮೇನಿ ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇವರ ಅಡಗುತಾಣ, ಅವರ ಮುಂದಿನ ಪ್ಲಾನ್ ಅಥವಾ ಅವರ ಹಣಕಾಸಿನ ಮೂಲಗಳ ಬಗ್ಗೆ ನಿಖರ ಮಾಹಿತಿ ನೀಡಿದ್ರೆ ಈ ಹಣ ನಿಮ್ಮದಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ತಂದೆ ಅಲಿ ಖಮೇನಿ ಸಾವಿನ ನಂತರ ಇರಾನ್ನ ಚುಕ್ಕಾಣಿ ಹಿಡಿದ ಮೊಸ್ತಫಾ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳು ತೀವ್ರಗೊಳ್ತಾ ಇದೆ. ಅಮೆರಿಕದ ಪ್ರಕಾರ ಮೊಸ್ತಫಾ ಅವರು ಮಧ್ಯಪ್ರಾಚ್ಯದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ. ಹಾಗಾಗಿ ಅವರನ್ನು ಹತ್ತಿಕ್ಕಲು ಅಮೆರಿಕ ಈ ಆರ್ಥಿಕ ಆಮಿಷದ ತಂತ್ರವನ್ನು ಹೂಡಿದೆ. ಅಮೆರಿಕದ ಈ ಘೋಷಣೆ ಇರಾನ್ ಸರ್ಕಾರವನ್ನು ಕೆರಳಿಸಿದ್ದು, ತಮ್ಮ ಸುಪ್ರೀಂ ಲೀಡರ್ ಬಗ್ಗೆ ಮಾಹಿತಿ ನೀಡುವವರನ್ನು ದ್ರೋಹಿಗಳು ಎಂದು ಪರಿಗಣಿಸುವುದಾಗಿ ಇರಾನ್ ಈಗ ಎಚ್ಚರಿಸಿದೆ. ಆದರೆ ಅತ್ತ ಅಜ್ಞಾತ ಸ್ಥಳದಲ್ಲಿರುವ ಮೊಸ್ತಫಾ ಖಮೇನಿಯನ್ನು ಹುಡುಕಲು ಟ್ರಂಪ್ ಪಡೆ ಈಗ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಈ ಬಹುಮಾನದ ಅಸ್ತ್ರವನ್ನ ಬಳಸ್ತಾ ಇದೆ. ಇನ್ನು ಯುದ್ಧದ ನಡುವೆ ಈಗ ದೊಡ್ಡ ಮಟ್ಟದ ಬೇಹುಗಾರಿಕೆ ಶುರುವಾಗಿದೆ. 93 ಕೋಟಿ ರೂಪಾಯಿಯನ್ನು ಈ ಬಹುಮಾನ ಯಾರ ಪಾಲಾಗುತ್ತೆ? ಯಾರಾದ್ರೂ ಇರಾನ್ ನಾಯಕರ ಸುಳಿವು ಕೊಡ್ತಾರಾ ಅಥವಾ ಇರಾನ್ ಮತ್ತಷ್ಟು ಆಕ್ರಮಣಕಾರಿಯಾಗಿ ಅಮೆರಿಕಕ್ಕೆ ಉತ್ತರ ಕೊಡುತ್ತಾ? ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂಬುದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ.